ಸಿನಿಮಾದ ಶುರುವಿನಲ್ಲಿ ಹೀರೋ ಆಗಿರುವಂಥ ವಿಜಯ್ನ ತೋರಿಸಲಾಗುತ್ತೆ. ತಾನು ಇದುವರೆಗೂ ಕೂಡ ಸಿಂಗಲ್ ಆಗಿರೋದ್ರಿಂದ ಆದಷ್ಟು ಬೇಗ ಚೆನ್ನಾಗಿರೋ ಹುಡುಗಿ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದಾನೆ. ನಂತರ ಅವನ ಫ್ರೆಂಡ್ ಕಿಶೋರ್ ಬಂದು ತನ್ನ ಗರ್ಲ್ ಫ್ರೆಂಡ್ನ ವಿಜಯ್ಗೆ ಭೇಟಿ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಕಿಶೋರ್ನ ಗರ್ಲ್ ಫ್ರೆಂಡ್ನ ತೋರಿಸಲಾಗುತ್ತೆ. ಆಕೆ ಹೆಸರು ಗಾಯತ್ರಿ. ವಿಜಯ್ಗೆ ಕಿಶೋರ್ ತನ್ನ ಗರ್ಲ್ ಫ್ರೆಂಡ್ ಮುಂದೆ ತನ್ನ ಬಗ್ಗೆ ಹೆವಿ ಬಿಲ್ಡಪ್ ಕೊಡ್ಬೇಕಂತೇಳಿ ಕರ್ಕೊಂಡು ಬಂದಿರ್ತಾನೆ. ಆದರೆ ವಿಜಯ್ ಮೆಟ್ರೋದಲ್ಲಿ ಪೂರ್ವ ಅನ್ನುವಂಥ ಹುಡುಗಿಯನ್ನು ನೋಡಿ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ. ನಂತರ ವಿಜಯ್ ಆಕೆ ಕೆಲಸ ಮಾಡುತ್ತಿರುವಂಥ ಆಡಿ ಶೋರೂಮ್ಗೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ವಿಜಯ್ ತನ್ನ ಆಫೀಸ್ನಲ್ಲಿ ಮೀಟಿಂಗ್ ಇರೋದನ್ನು ಮರೆತು ಲೇಟಾಗಿ ಆಫೀಸ್ಗೆ ಹೋಗ್ತಾನೆ. ಇದರಿಂದ ಆಫೀಸ್ನ ಮ್ಯಾನೇಜರ್ ವಿಜಯ್ಗೆ ಬೈತಾ ಇದ್ದಾರೆ. ಆದರೆ ಮ್ಯಾನೇಜರ್ ಮತ್ತು ಅವರ PA ಕಲ್ಯಾಣಿ ಕುಚ್ಚು ಸಂಬಂಧದಲ್ಲಿರ್ತಾರೆ. ಈ ವಿಷಯ ಆಫೀಸ್ನಲ್ಲಿ ವಿಜಯ್ ಮತ್ತು ಅವನ ಫ್ರೆಂಡ್ ಆಗಿರುವಂಥ ಕಿಶೋರ್ಗೆ ಮಾತ್ರ ಗೊತ್ತಿರುತ್ತೆ. ಇದನ್ನು ವೀಕ್ನೆಸ್ ಆಗಿ ಇಟ್ಕೊಂಡು ಪಾಪ ಆ ಮ್ಯಾನೇಜರ್ಗೆ ಕೊಡುವಂಥ ಕಾಟ್ಲೆ ಸಖತ್ತಾಗಿರುತ್ತೆ. ಅದನ್ನು ಮುಂದೆ ನೋಡೋಣ. ಈಗ ವಿಜಯ್ ತನ್ನ ಮೆಟ್ರೋದಲ್ಲಿ ನೋಡಿದಂಥ ಪೂರ್ವ ಬಗ್ಗೆ ಕಿಶೋರ್ ಹತ್ರ ಹೇಳ್ತಾ ಇದ್ದಾನೆ. ಆಗ ಕಿಶೋರ್, ನಿನಗೆ ಅಷ್ಟೊಂದು ಸೀನ್ ಇಲ್ಲ ಮಗ, ನೀನು ಸಿಂಗಲಾಗೆ ಇದ್ಬಿಡು, ಅದೇ ಬೆಸ್ಟ್ ಅಂತ ಹೇಳಿ ವಿಜಯ್ನ ಚೈಲ್ಡ್ಹುಡ್ ಲವ್ ಸ್ಟೋರಿನ ನೆನೆಸಿ ಅವನನ್ನು ಡಿಮೋಟಿವೇಟ್ ಮಾಡ್ತಾ ಇದ್ದಾನೆ. ಆದರೆ ವಿಜಯ್ ತಲೆ ಕೆಡಿಸ್ಕೊಳ್ದಲೆ ಪೂರ್ವನ ಹೇಗಾದರೂ ಪಟಾಯಿಸ್ಕೊಳ್ಬೇಕು ಅಂತ ಒಂದು ಫೇಕ್ ಪ್ಲ್ಯಾನ್ನ ರೆಡಿ ಮಾಡಿ ಕೆಲವು ಹುಡುಗರ ಹತ್ರ ಬೇಕಂತಲೇ ಫೇಕಾಗಿ ಫೈಟ್ ಮಾಡುವಂತೆ ಹೇಳ್ತಾನೆ. ಅದರಲ್ಲಿ ಪೂರ್ವ ಬದಲು ಬೇರೆ ಹುಡುಗಿ ಬಂದು ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಗುತ್ತೆ. ಇನ್ನೊಂದು ಸೀನಲ್ಲಿ ಪೂರ್ವ ಮತ್ತು ಅವರ ತಾಯಿ ಮಾತಾಡ್ತಾ ಇರೋದನ್ನು ತೋರಿಸ್ತಾರೆ. ಇವರೇ ಪೂರ್ವ ಅವರ ಅಮ್ಮ. ಇವರಿಗೆ ಮಂಡಿ ನೋವಿರೋದ್ರಿಂದ ಸರ್ಜರಿ ಮಾಡಿಸ್ಬೇಕಾಗಿದೆ. ಆದರೆ ಈಗ ಪೂರ್ವ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಹಾಗಾಗಿ ತಾನು ಕೆಲಸ ಮಾಡ್ತಿರುವಂಥ ಆಡಿ ಶೋರೂಮ್ನಲ್ಲಿ 2 ಕಾರುಗಳನ್ನ ಸೇಲ್ ಮಾಡಿದ್ರೆ ಅದರಿಂದ ಬರೋ ಇನ್ಸೆಂಟಿವಿಂದ ತನ್ನ ತಾಯಿಯ ಸರ್ಜರಿ ಮಾಡಿಸ್ಬೋದು ಅನ್ನೋದು ಪೂರ್ವನ ಆಸೆ. ಹಾಗಾಗಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾಳೆ. ನಂತರ ಗಾಯತ್ರಿ ಕಿಶೋರ್ಗೆ ಫೋನ್ ಮಾಡಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ನೀಟಾಗಿ ಶೇವ್ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಬಾ ಅಂತೇಳಿ ಫೋನ್ನ ಕಟ್ ಮಾಡ್ತಾಳೆ. ಆದರೆ ವಿಜಯ್ ಕಿಶೋರ್ ಹತ್ರ ಬಂದು ಗಾಯತ್ರಿ ಹಾಸ್ಪಿಟಲ್ ಅಂತ ಏನೇನೋ ಹೇಳಿ ಪೂರ್ವನ ಮೀಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾನೆ. ಆದರೆ ಈ ವಿಷಯ ಕಿಶೋರ್ಗೆ ಗೊತ್ತಿರಲ್ಲ. ನಂತರದ ಸೀನಲ್ಲಿ ವಿಜಯ್ ಮತ್ತು ಕಿಶೋರ್ ಪೂರ್ವ ಕೆಲಸ ಮಾಡುತ್ತಿರುವಂಥ ಆಡಿ ಶೋರೂಮ್ಗೆ ಹೋಗ್ತಾರೆ. ಅಲ್ಲಿ ವಿಜಯ್ ತಾನು ಕಾರ್ ಪರ್ಚೇಸ್ ಮಾಡೋಕೆ ಬಂದಿದ್ದೀನಿ ಅಂತ ಸುಳ್ಳು ಹೇಳಿ ಪೂರ್ವನ ಮೀಟ್ ಮಾಡ್ತಾನೆ. ಆದರೆ ಈ ವಿಷಯ ಗೊತ್ತಿಲ್ಲದಿರೋ ಪೂರ್ವ ಇದನ್ನು ನಿಜ ಅಂತೇಳಿ ನಂಬಿ ಯಾಮಾರ್ತಾಳೆ. ನಂತರದ ಸೀನಲ್ಲಿ ವಿಜಯ್ ಪೂರ್ವನ ಭೇಟಿ ಮಾಡಿ ನೀವು ತೋರಿಸಿರುವಂಥ ಕಾರು ತುಂಬ ಇಷ್ಟ ಆಯಿತು ಅಂತೇಳಿ ಅವಳ ಫೋನ್ ನಂಬರ್ನ ಪಡಿತಾನೆ. ಆದರೆ ವಿಜಯ್ ಮ್ಯಾನೇಜರ್ ನೀನು ಮತ್ತು ನಿನ್ನ ಫ್ರೆಂಡ್ ಹೋಗಿ ಒಂದು 10 ಲಕ್ಷದ ಪಾಲಿಸಿ ಎನ್ಕ್ವೈರಿನ ಮಾಡ್ಕೊಂಡು ಬನ್ನಿ ಅಂತೇಳಿ ಕಳಿಸ್ತಾರೆ. ಆ 10 ಲಕ್ಷದ ಪಾಲಿಸಿ ಎನ್ಕ್ವೈರಿ ತೊಗೊಂಡಿರೋದು ಬೇರೆ ಯಾರೂ ಅಲ್ಲ, ಅದೇ ಆ ಪ್ಲ್ಯಾನ್ನೆಲ್ಲ ಉಲ್ಟಾ ಪಲ್ಟಾ ಮಾಡೋದಿಲ್ಲ ಅದೇ ಹುಡುಗಿ. ಈಕೆ ಹೆಸರು ಹರಿಣಿ. ಆ ಕಡೆ ವಿಜಯ್ ಪೂರ್ವನ ಬೀಳ್ಸ್ಕೊಳ್ಬೇಕು ಅಂತ ಏನೇನೋ ಸಾಹಸ ಪಡುತ್ತಿರ್ತಾನೆ. ಈ ಕಡೆ ನಮ್ಮ ಪಾಲಿಸಿ ಹುಡುಗಿ ಕೂಡ ವಿಜಯ್ಗೆ ಸಖತ್ತಾಗಿ ಕಾಳಾಗ್ತಾ ಇದ್ದಾರೆ. ನಂತರ ಪೂರ್ವ ವಿಜಯ್ನ ಭೇಟಿ ಮಾಡಿ ನೀವು ಯಾವಾಗ ಕಾರ್ ತೊಗೊತೀರಾ ಅಂತ ಕೇಳ್ತಾಳೆ. ಆದರೆ ವಿಜಯ್ ನನಗೆ ಕಾರ್ ತೊಗೊಳ್ಳುವಂಥ ಯಾವುದೇ ಉದ್ದೇಶ ಇಲ್ಲ, ನನಗೆ ನೀವಂದರೆ ಇಷ್ಟ, ಐ ಲವ್ ಯು ಅಂತ ಪ್ರಪೋಸ್ ಕೂಡ ಮಾಡ್ತಾನೆ. ಆದರೆ ಪೂರ್ವ ಕೋಪ ಮಾಡಿಕೊಂಡು ತನ್ನ ಬಳಿದಂಥ ಕಾಫಿ ತಗೊಂಡು ವಿಜಯ್ಗೆ ಎರಚಿ ತನ್ನ ಪರಿಸ್ಥಿತಿನ ಎಕ್ಸ್ಪ್ಲೇನ್ ಮಾಡ್ತಾಳೆ. ನಂತರದ ಸೀನಲ್ಲಿ ವಿಜಯ್ ಹರಿಣಿನ ಭೇಟಿ ಮಾಡಿ ಪಾಲಿಸಿ ಬಗ್ಗೆ ಎನ್ಕ್ವೈರಿ ಮಾಡ್ತಾಳೆ. ಆದರೆ ಇಲ್ಲಿ ಹರಿಣಿ ವಿಜಯ್ಗೆ ನನಗೆ ಯಾವುದೇ ಪಾಲಿಸಿ ಮೇಲೆ ಇಂಟ್ರೆಸ್ಟ್ ಇಲ್ಲ, ಆ್ಯಕ್ಚುಲಿ ನಾನು ನಿಮ್ಮನ್ನ ಇಷ್ಟು ದಿನ ಪ್ರ್ಯಾಂಕ್ ಮಾಡ್ತಿದ್ದೆ ಅಂತ ಸಾರಿ ಅಂದಾಗ ವಿಜಯ್ ತನ್ನ ಮುಂದೆ ಇದ್ದಂಥ ನೀರನ್ನು ಹರಿಣಿ ಮೇಲೆ ಎರಚಿ ಕೂಗಾಡ್ತಾನೆ. ಆದರೆ ಹರಿಣಿ ತನ್ನ ಲವ್ವನ್ನು ವಿಜಯ್ ಮುಂದೆ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ. ನಂತರದ ಸೀನಲ್ಲಿ ವಿಜಯ್ ಮತ್ತು ಕಿಶೋರ್ ಬಾರ್ಗೆ ಹೋಗ್ತಾರೆ, ಕುಡಿತಾರೆ, ಕುಣಿತಾರೆ, ಮಜಾ ಕೂಡ ಮಾಡ್ತಾರೆ. ನೆಕ್ಸ್ಟ್ ಡೇ ವಿಜಯ್ ಪೂರ್ವ ಹತ್ರ ಬಂದು ಸಾರಿ ಕೇಳ್ತಾಳೆ. ಆದರೆ ಪೂರ್ವ ನಿನ್ನಿಂದ ನಮ್ಮಮ್ಮನ ಸರ್ಜರಿ ಕ್ಯಾನ್ಸಲ್ ಆಯಿತು ಅಂತೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ವಿಜಯ್ ಬಿಡ್ತಿಲ್ಲ. ವಿಜಯ್ ಕೊಡ್ತಿರೋ ಕಾಟದಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ತನ್ನ ಫ್ರೆಂಡ್ಸ್ಗಳ ಜೊತೆ ಸೇರಿ ವಿಜಯ್ನ ಓಡಿಸೋದಕ್ಕೆ ರೌಡಿಗಳನ್ನು ಕರೆಸ್ತಾಳೆ ಪೂರ್ವ. ಆದರೆ ಇಲ್ಲೇ ಇನ್ನೊಂದು ಟ್ವಿಸ್ಟ್. ವಿಜಯ್ ಕೂಡ ಪೂರ್ವನ ಕಣ್ಣೆದುರು ತಾನು ಒಡ್ಸ್ಕೊಂಡ್ರೆ ಅವಳಿಗೆ ತನ್ನ ಮೇಲೆ ಸಾಫ್ಟ್ ಕಾರ್ನರ್ ಬರುತ್ತೆ ಅಂತ ಮತ್ತೊಂದು ಫೇಕ್ ಹೊಡೆದಾಟದ ಪ್ಲ್ಯಾನನ್ನು ಸೆಟ್ ಮಾಡ್ತಾನೆ. ಆದರೆ ವಿಜಯ್ಗೆ ತಾನು ಕರೆಸಿರೋ ಹುಡುಗರ ಜೊತೆ ಪೂರ್ವ ಕರೆಸಿರೋ ರೌಡಿಗಳು ಕೂಡ ಹೊಡಿತಾರೆ. ಇದರಿಂದ ಪೂರ್ವಗೆ ತುಂಬ ಬೇಜಾರಾಗಿ ವಿಜಯ್ನ ಮೇಲೆ ಸಿಂಪತಿ ಬಂದು ಅವನ ಹತ್ರ ಸಾರಿ ಕೇಳಬೇಕು ಅಂತ ವಿಜಯ್ನ ಹುಡ್ಕೊಂಡು ಆಫೀಸ್ಗೆ ಬರ್ತಾಳೆ. ಆದರೆ ವಿಜಯ್ ತಾನು ಸೆಟ್ ಮಾಡಿದಂಥ ಹುಡುಗರ ಜೊತೆ ಇರೋದನ್ನು ನೋಡಿ ಪೂರ್ವಗೆ ಎಲ್ಲ ವಿಷಯ ಗೊತ್ತಾಗಿ ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಆಮೇಲೆ ಹರಿಣಿ ಬಂದು ವಿಜಯ್ ಹತ್ರ ಸಾರಿ ಕೇಳ್ತಾಳೆ. ಆದರೆ ವಿಜಯ್ ಹರಿಣಿ ಸಾರಿನ ಅಕ್ಸೆಪ್ಟ್ ಮಾಡ್ದಲೇ ಇದ್ದಾಗ ನೀನು ಏನು ಮಾಡಿದ್ರೆ ನನ್ನ ಸಾರಿನ ಅಕ್ಸೆಪ್ಟ್ ಮಾಡ್ತೀಯ ಅಂದಾಗ ಪಾಲಿಸಿ ತಗೋ ಅಂತಾನೆ. ಆಗ ಹರಿಣಿ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನಡೆದಂಥ ಎಲ್ಲ ಇನ್ಸಿಡೆಂಟ್ಗಳನ್ನ ಪೂರ್ವ ತನ್ನ ಕೊಲೀಗ್ಸ್ಗಳ ಜೊತೆ ಶೇರ್ ಮಾಡ್ತಾ ಇದ್ದಾಗ ಅದರಲ್ಲಿ ರಿಷಿ ಅನ್ನುವಂಥ ಕೊಲೀಗ್ಸ್ ಪೂರ್ವಾಗೆ ವಿಜಯ್ನ ಲವ್ ಮಾಡೋ ಥರ ನಾಟಕ ಮಾಡು, ನೀನು ಕೊಡೋ ಕಾಟಕ್ಕೆ, ನೀನು ಮಾಡಿಸೋ ಖರ್ಚಿಗೆ ಅವನೇ ನಿನ್ನ ಸಹವಾಸ ಬೇಡ ಅಂತ ಬಿಟ್ಟೋಗ್ತಾನೆ ಅಂತ ಹೇಳ್ತಾಳೆ. ಪೂರ್ವಾಗೆ ಕೂಡ ಇದು ಸರಿ ಅನಿಸುತ್ತೆ. ನೆಕ್ಸ್ಟ್ ಡೇ ಹರಿಣಿ
ವಿಜಯ್ನ ಮೀಟ್ ಮಾಡಿ ಬೆಣ್ಣೆ ಥರ ಮಾತಾಡಿ ಅವನನ್ನು ಲವ್ ಮಾಡೋ ಥರ ಡ್ರಾಮಾ ಮಾಡ್ತಾಳೆ. ಈ ಕಡೆ ನಮ್ಮ ಅರುಣಿ ಅವರು ಕೂಡ ವಿಜಯ್ಗೆ ಹೆವಿ ಲೈನ್ ಹೊಡಿತಾ ಇದ್ದಾರೆ. ಕೊನೆಗೆ ಫೆಬ್ರವರಿ 14 ಬಂದೇ ಬಿಡುತ್ತೆ. ವಿಜಯ್ ಪೂರ್ವ ಹತ್ರ ಬಂದು ನನ್ನಂಥ ಸಿಂಗಲ್ ಹುಡುಗನಿಗೂ ಕೂಡ ನೀನಂಥ ಬ್ಯೂಟಿಫುಲ್ ಹುಡುಗಿ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಖುಷಿಯಾಗಿ ಪೂರ್ವಗೆನ್ನ ಪ್ರಪೋಸ್ ಮಾಡ್ತಾನೆ. ಆಮೇಲೆ ಅರುಣಿ ಬಂದು ವಿಜಯ್ಗೆ ಪ್ರಪೋಸ್ ಮಾಡ್ತಾಳೆ. ಇದನ್ನು ಕೇಳಿ ವಿಜಯ್ಗೆ ಶಾಕು. ಇದೇ ಸಮಯದಲ್ಲಿ ಕೆಲವು ಗೂಂಡಾಗಳು ಬಂದು ವಿಜಯ್ಗೆ ತಾಳಿ ಕೊಟ್ಟು ಅರುಣಿಗೆ ಕೊಟ್ಟ ಥರ ಹೇಳ್ತಾರೆ. ಆದರೆ ವಿಜಯ್ ತಾನು ಪ್ರಜ್ಞೆ ತಪ್ಪೋ ಥರ ನಾಟಕ ಆಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಆದರೆ ನೆಕ್ಸ್ಟ್ ಡೇ ಅರುಣಿ ಬಂದು ವಿಜಯ್ ಹತ್ರ ಪೂರ್ವ ಮಾಡ್ತಿರೋದು ಡ್ರಾಮಾಗಳ ಬಗ್ಗೆ ಹೇಳಿದಾಗ ಇದ್ರ ಬಗ್ಗೆ ವಿಜಯ್ ಯಾವುದೇ ಗಮನ ಹರಿಸಲ್ಲ. ನೆಕ್ಸ್ಟ್ ಡೇ ಪೂರ್ವ ವಿಜಯ್ಗೆ ಫೋನ್ ಮಾಡಿ ಪಬ್ಗೆ ಹೋಗೋಣ ಬಾ ಅಂತೇಳಿ ಕರೀತಾಳೆ. ವಿಜಯ್ ತುಂಬ ಖುಷಿಯಾಗಿ ಪಬ್ಗೋದ್ರೆ ಪೂರ್ವ ತಾನು ಮಾತ್ರ ಅಲ್ದಲೆ ತನ್ನ ಇಡೀ ಆಫೀಸ್ ಸ್ಟಾಫ್ನೇ ಕರ್ಕೊಂಡು ಬಂದಿರ್ತಾಳೆ. ಇದರಿಂದ ಶಾಕ್ ಆದ ವಿಜಯ್ ಬಿಲ್ ಎಷ್ಟಾಗುತ್ತೆ ಏನೋ ಅಂತ ತಲೆ ಕೆಡ್ಸ್ಕೊತಾ ಇದ್ದಾನೆ. ಇದ್ರ ಮಧ್ಯೆ ತನ್ನ ಫ್ರೆಂಡ್ ಆಗಿರುವಂಥ ಕಿಶೋರ್ಗೆ ಫೋನ್ ಮಾಡಿ ದುಡ್ಡು ಕಳಿಸು ಅಂದಾಗ ಅವನು ಕೋಪ ಮಾಡಿಕೊಂಡು ಫೋನೇ ಹೊಡೆದಾಕ್ಬಿಡ್ತಾನೆ. ವಿಜಯ್ ಪೂರ್ವ ಜೊತೆ ಹೇಗಾದರೂ ಮಾಡಿ ಡ್ಯಾನ್ಸ್ ಮಾಡಬೇಕು ಅಂತ ಎಷ್ಟೇ ಕಷ್ಟಪಟ್ಟರು ಪೂರ್ವ ಅವರ ಕೊಲೀಗ್ಸ್ ಅವನನ್ನು ಬಿಡ್ತಾನೆ ಇರೋದಿಲ್ಲ. ವಿಜಯ್ನ ಹಿಂದೆ ಯಾರೋ ಬಂದು ತಳ್ದಂಗಾಗುತ್ತೆ. ತಿರುಗಿ ನೋಡಿದ್ರೆ ಶಾಕು. ಅರುಣಿ ಅಲ್ಲಿಗೂ ಕೂಡ ಬಂದಿದ್ದಾಳೆ. ಅರುಣಿ ವಿಜಯ್ಗೆ ಪೂರ್ವ ಮಾಡ್ತಿರೋ ನಾಟಕದ ಬಗ್ಗೆ ಎಷ್ಟೇ ಹೇಳೋಕ್ಕೆ ಪ್ರಯತ್ನ ಪಟ್ಟರು ಅದನ್ನು ವಿಜಯ್ ಕೇಳ್ತಾನೆ ಇಲ್ಲ. ಈಗ ಪಬ್ ಬಿಲ್ 1 ಲಕ್ಷ ಆಗಿರುತ್ತೆ. ಅದನ್ನು ಹೇಗೆ ಕಟ್ಟಬೇಕು ಅಂತ ವಿಜಯ್ಗೆ ಗೊತ್ತಾಗ್ತಾನೆ ಇಲ್ಲ. ಅದೇ ಸಮಯದಲ್ಲಿ ತನ್ನ ಮ್ಯಾನೇಜರ್ ಮತ್ತು ಅವರ PA ಪಬ್ನಲ್ಲಿ ಎಂಜಾಯ್ ಮಾಡ್ತಿರೋದನ್ನು ನೋಡಿ ಫೋನಲ್ಲಿ ರೆಕಾರ್ಡ್ ಮಾಡೋ ಥರ ಮಾಡಿ ಅದನ್ನು ಮ್ಯಾನೇಜರ್ಗೆ ತೋರಿಸಿ ದುಡ್ಡನ್ನು ಕೇಳ್ತಾನೆ. ಪೂರ್ವ ನೆಕ್ಸ್ಟ್ ಡೇ ವಿಜಯ್ಗೆ ಮತ್ತೆ ಫೋನ್ ಮಾಡಿ ಮೂವಿಗೆ ಹೋಗೋಣ ಬಾ ಅಂತೇಳಿ ಕರೀತಾಳೆ. ಸಖತ್ ಎಕ್ಸೈಟ್ ಆದ ವಿಜಯ್ ಓಕೆ ಅಂತಾನೆ. ಆದರೆ ಪೂರ್ವ ನನ್ನ ಜೊತೆ ತನ್ನ 20 ಜನ ಫ್ರೆಂಡ್ಸ್ಗಳು ಬರ್ತಾರೆ ಅಂದಾಗ ವಿಜಯ್ಗೆ ಬೇರೆ ದಾರಿ ಇಲ್ದಲೆ ಸೀನ್ ಶಿಫ್ಟ್ ಆದರೆ ಥಿಯೇಟರ್. ಪೂರ್ವ ಮತ್ತು ಅವರ ಫ್ರೆಂಡ್ಸ್ಗೆ ವಿಜಯ್ ಸ್ನ್ಯಾಕ್ಸ್ಗಳನ್ನ ತಗೊಳ್ಳಿ ಅಂತಾನೆ. ಆದರೆ ವಿಜಯ್ ಹತ್ರ ದುಡ್ಡಿಲ್ಲ. ಹೇಗಪ್ಪ ಬಿಲ್ ಪೇ ಮಾಡೋದು ಅನ್ನುವಾಗ ಅದೇ ಥಿಯೇಟರ್ಗೆ ವಿಜಯ್ನ ಮ್ಯಾನೇಜರ್ ಮತ್ತು ಅವರ ವೈಫ್ ಸಿನಿಮಾ ನೋಡೋದಕ್ಕೆ ಬಂದಿರ್ತಾರೆ. ಪಬ್ನಲ್ಲಿ ತೆಗೆದ ಕೆಲವು ಫೋಟೋಗಳನ್ನ ತೋರಿಸಿ ದುಡ್ಡು ಕಿತ್ಕೊಂಡು ಬಿಲ್ಲನ್ನು ಕಟ್ತಾನೆ. ಒಟ್ಟಿನಲ್ಲಿ ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದಂಗಾಯಿತು. ಇನ್ನೇನು ಅದೇ ಥಿಯೇಟರ್ಗೆ ಅರುಣಿ ಅಕ್ಕನ ಎಂಟ್ರಿ ಕೂಡ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಪೂರ್ವ ತನ್ನ ಅಮ್ಮನನ್ನು ಚೆಕಪ್ಗೆ ಕರ್ಕೊಂಡು ಹೋದಾಗ ಇನ್ಸೂರೆನ್ಸ್ ಪಾಲಿಸಿ 5 ಲಕ್ಷ ಅಲ್ಲ 10 ಲಕ್ಷ ಅಂತ ಗೊತ್ತಾಗಿ ಖುಷಿ ಪಡ್ತಾಳೆ. ಇದನ್ನು ಮಾಡಿಸಿರೋದು ವಿಜಯ್ ಅಂತ ಗೊತ್ತಾಗಿ ಅವನ ಮೇಲೆ ರಿಯಲ್ ಆಗಿ ಲವ್ ಶುರುವಾಗುತ್ತೆ. ನೆಕ್ಸ್ಟ್ ಡೇ ವಿಜಯ್ ಪೂರ್ವನ ಭೇಟಿ ಮಾಡಿದಾಗ ಪೂರ್ವ ತಾನು ಇಷ್ಟು ದಿನ ಮಾಡ್ತಿದ್ದ ನಾಟಕದ ಬಗ್ಗೆ ಹೇಳಿ ನಾನು ನಿನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ ಅಂತ ಪ್ರಪೋಸ್ ಕೂಡ ಮಾಡ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಅರುಣಿಗೆ ಹೇಗಾದರೂ ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡು ವಿಜಯ್ ತನ್ನ ಫ್ರೆಂಡ್ ಆಗಿರುವಂಥ ಕಿಶೋರ್ನ ಹೆಲ್ಪ್ ತೊಗೊಂಡು ಅರುಣಿ ಮನೆಗೆ ಬರ್ತಾನೆ. ಇಲ್ಲೇ ಇನ್ನೊಂದು ಟ್ವಿಸ್ಟ್. ಅರುಣಿ ಬೇರೆ ಯಾರೂ ಅಲ್ಲ, ಮೂರ್ತಿ ಅವರ ಮಗಳು. ಈ ಮೂರ್ತಿ ಯಾರು ಅಂತಂದರೆ ವಿಜಯ್ ಅವರ ಫ್ರೆಂಡ್. ಹೌದು, ಇವರಿಬ್ಬರು ಕೂಡ ಬಾರಲ್ಲಿ ಫ್ರೆಂಡ್ಸ್ ಆಗಿರ್ತಾರೆ. ಆ್ಯಕ್ಚುಲಿ ವಿಜಯೇ ಇಷ್ಟು ವರ್ಷ ಮೂರ್ತಿಯವರ ಎಲ್ಲ ಪಾಲಿಸಿನೂ ಕಟ್ತಾ ಇರ್ತಾನೆ. ಇದರಿಂದ ಮೂರ್ತಿಯವರು ತನ್ನ ಮಗಳು ಅರುಣಿಯ ಒಡವೆಯನ್ನು ಬ್ಯಾಂಕ್ನಲ್ಲಿ ಇಟ್ಟು ಅವನ ಸಾಲವನ್ನು ತೀರಿಸ್ಬೇಕಂತೇಳಿ ಬರೋವಾಗ ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾರೆ. ಈಗಲೇ ಮತ್ತೊಂದು ಟ್ವಿಸ್ಟ್. ವಿಜಯ್ ಎಲ್ಲೇ ಹೋದರೂ ಅರುಣಿಗೆ ಇನ್ಫಾರ್ಮ್ ಮಾಡ್ತಿದ್ದವರು ಬೇರೆ ಯಾರೂ ಅಲ್ಲ, ಕಿಶೋರ್. ಈ ಕಿಶೋರ್ ಅವರ ಲವರ್ ಇದ್ರಲ್ಲ ಗಾಯತ್ರಿ, ಅವಳ ಫ್ರೆಂಡೇ ಈ ಅರುಣಿ. ಆದ್ದರಿಂದ ಕಿಶೋರ್ನ ಹೆಲ್ಪ್ ತಗೊಂಡು ವಿಜಯ್ನ ಲವ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ ಅರುಣಿ. ನೆಕ್ಸ್ಟ್ ಸೀನಲ್ಲಿ ವಿಜಯ್ ತುಂಬ ಡಿಸ್ಟರ್ಬ್ ಆಗಿದ್ದಾನೆ ಅನಿಸುತ್ತೆ. ಪೂರ್ವ ಎಷ್ಟೇ ಫೋನ್ ಮಾಡಿದ್ರು ಪಿಕಪ್ ಮಾಡ್ತಿಲ್ಲ, ಅವಳನ್ನು ಮೀಟ್ ಮಾಡ್ತಿಲ್ಲ, ಮೆಸೇಜ್ಗಳಿಗೆ ರಿಪ್ಲೈ ಕೂಡ ಮಾಡ್ತಿಲ್ಲ. ಕೊನೆಗೂ ವಿಜಯ್ ಪೂರ್ವನನ್ನು ಭೇಟಿ ಮಾಡಿ ನಡೆದ ಎಲ್ಲ ಘಟನೆಯನ್ನು ಹೇಳಿದಾಗ ನೀನು ಆ ಅರುಣಿ ಜೊತೆನೇ ಇರು ಅಂತೇಳಿ ಬಿಟ್ಟೋಗ್ತಾಳೆ. ನೆಕ್ಸ್ಟು ವಿಜಯ್ ಅರುಣಿನ ಮೀಟ್ ಮಾಡಿ ಪ್ರಪೋಸ್ ಮಾಡೋದಕ್ಕೆ ಬರ್ತಾನೆ. ಜೊತೆಗೆ ಕಿಶೋರ್ ಕೂಡ ಇದ್ದಾನೆ. ಆದರೆ ಇಲ್ಲೇ ಇನ್ನೊಂದು ಟ್ವಿಸ್ಟ್. ಅರುಣಿ ತನ್ನ ಬಾಯ್ ಫ್ರೆಂಡ್ ಜೊತೆ ಬರ್ತಾಳೆ. ಆ್ಯಕ್ಚುಲಿ ಏನು ನಡೆದಿರುತ್ತೆ ಅಂದರೆ ಅರುಣಿ ಅವರ ತಂದೆ ಇದ್ದಾರಲ್ಲ ಅದೇ ಮೂರ್ತಿ ಅವರು ಬದುಕಿರುವಾಗ ಒಳ್ಳೆ ಹುಡುಗವನ್ನು ನೋಡಿ ಅರುಣಿಗೆ ಮದುವೆ ಮಾಡಬೇಕು ಅಂದ್ಕೊಂಡಿರ್ತಾರೆ. ಅದೇ ಹುಡುಗನೇ ಇವನು. ಇದನ್ನು ಕೇಳಿ ವಿಜಯ್ ಬೇಜಾರಾಗಿ ತನ್ನ ಲೈಫಲ್ಲೇ ಯಾಕಿಂಗ್ ಆಗ್ತಿದೆ ಅಂದ್ಕೊಂಡು ಹೇಗಾದರೂ ಮಾಡಿ ಪೂರ್ವನನ್ನು ಮತ್ತೆ ಕನ್ವಿನ್ಸ್ ಮಾಡೋಣ ಅಂದ್ಕೊಳ್ಳುವಾಗ ಅವಳು ಮದುವೆ ಆಗ್ತಿರ್ತಾಳೆ. ಅವಳ ಮದುವೆಗೆ ಹೋದರೆ ಅವಳಂತೂ ಇವ್ರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ ಇದ್ದಾಳೆ. ಇದೇ ಸಮಯದಲ್ಲಿ ವಿಜಯ್ನ ಚೈಲ್ಡ್ಹುಡ್ ಲವ್ ಸ್ಟೋರಿ ಕೂಡ ಬಂದೋಗ್ತವೆ. ಆದರೆ ವಿಜಯ್ ತನಗೆ ಹುಡುಗಿರ ಸವಾಸನೆ ಬೇಡ ಅಂತೇಳಿ ತಾನು ಸಿಂಗಲಾಗಿ ಇದ್ಬಿಡ್ತೀನಿ ಅಂತೇಳಿ ಡಿಸೈಡ್ ಮಾಡ್ತಾನೆ. ಇದ್ರ ಜೊತೆ ಯಾವುದೇ ಪಾರ್ಕ್ನಲ್ಲಿ ಲವರ್ಸ್ಗಳಿದ್ರೆ ಅವರಿಗೆ ಹೇಗಾದರೂ ಮಾಡಿ ತೊಂದರೆ ಕೊಟ್ಟು ಅಲ್ಲಿಂದ ಓಡಿಸ್ತಾನೆ. ಇದ್ರ ಜೊತೆ ಸಿನಿಮಾ ಕೂಡ ಎಂಡ್ ಆಗುತ್ತೆ.